ಧರ್ಮಸ್ಥಳದಲ್ಲಿ ತಿಮರೋಡಿ ಗ್ಯಾಂಗ್ ಅಟ್ಟಹಾಸ ಕೇಸ್. ಧರ್ಮಸ್ಥಳ ಪೊಲೀಸ್ ಠಾಣೆ ಬಳಿ ಬಿಗಿ ಬಂದೋಬಸ್ತ್ ಅನ್ನು ಏರ್ಪಡಿಸಲಾಗಿದೆ. ಧರ್ಮಸ್ಥಳದಲ್ಲಿ ತಿಮರೋಡಿ ಗ್ಯಾಂಗ್ ಅಟ್ಟಹಾಸ ಮೆರಿತಾ ಇತ್ತಲ್ಲ, ಆ ಪ್ರಕರಣ ಸಂಬಂಧ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಹತ್ರ ಬಿಗಿ ಬಂದೋಬಸ್ತ್ ಇದೆ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನಲ್ಲಿ 7 ಕೇಸ್ಗಳು ದಾಖಲಾಗಿದೆ. 150ಕ್ಕೂ ಹೆಚ್ಚು ಜನರ ವಿರುದ್ಧ ಪ್ರತ್ಯೇಕ ಎಫ್ಐಆರ್ಗಳಾಗಿದೆ. ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 4 ಕೇಸ್ಗಳು, ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ 3 ಕೇಸ್ ದಾಖಲಾಗಿದೆ. 150ಕ್ಕೂ ಹೆಚ್ಚು ಜನರ ವಿರುದ್ಧ ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿದ್ದಾವೆ. ಧರ್ಮಸ್ಥಳದಲ್ಲಿ ತಿಮರೋಡಿ ಗ್ಯಾಂಗ್ ಏನ್ ಅಟ್ಟಹಾಸ ಮೆರೆದ್ರಲ್ಲ, ಮಾಧ್ಯಮ ವರದಿಗಾರರ ಮೇಲೆ ಹಲ್ಲೆ ಮಾಡಿದ್ರಲ್ಲ, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಸಿಕ್ಕೋರ್ ಮೇಲೆ ಹಲ್ಲೆ ಮಾಡಿ ಬಹಿರಂಗವಾಗಿ ಕೊಲೆ ಬೆದರಿಕೆಗಳನ್ನ ಹಾಕಿದ್ರಲ್ಲ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ 7, 150ಕ್ಕೂ ಹೆಚ್ಚು ಜನರ ವಿರುದ್ಧ ಪ್ರತ್ಯೇಕ ಎಫ್ಐಆರ್ಗಳಾಗಿದೆ. 7 ಪ್ರಕರಣಗಳು ದಾಖಲಾಗಿದೆ. ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 4 ಕೇಸು, ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 3 ಕೇಸು. ನೋಡಿ, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಹತ್ರ ಪೊಲೀಸ್ ಬಿಗಿ ಬಂದೋಬಸ್ತನ್ನು ನಿಯೋಜಿಸಲಾಗಿದೆ. ಸದ್ಯ ನೀವು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇನ್ನು ನಮ್ಮ ಪ್ರತಿನಿಧಿ ಮಲ್ಲಾಂಡಹಳ್ಳಿ ಶಶಿಧರ್ ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ನೂರಾರು ಕೊಲೆಗಳಾಗಿವೆ, ಸಾಕಷ್ಟು ಅತ್ಯಾಚಾರಗಳಾಗಿವೆ, ಸಾಕಷ್ಟು ಹೆಣಗಳನ್ನು ಕೂಡ ಹೂತಿಟ್ಟಿದ್ದೇವೆ ಅಂತ ಕೂಡ ಸಾಕಷ್ಟು ದೂರ ಕೂಡ ಕೇಳಿ ಬಂದಿತ್ತು. ಇದೇ ಕಾರಣಕ್ಕಾಗಿ SIT ಕೂಡ ಶೋಧ ಕಾರ್ಯಾಚರಣೆಯನ್ನ 10 ದಿನಗಳು ಕೂಡ ನಡೀತಿದೆ. ಆದ್ರೆ SIT ಅವರು ತನಿಖೆಯನ್ನ ನಡೆಸಬೇಕಾದ್ರೆ ಮೊನ್ನೆ ನಡೆದಂತ ಘಟನೆ ಸಾಕಷ್ಟು ಎಲ್ಲರೂ ಕೂಡ ಬೆರಗಾಗುವಂತಾಗಿತ್ತು. ಯಾಕಂದ್ರೆ 2 ಗುಂಪುಗಳ ನಡುವೆ ಸಾಕಷ್ಟು ಘರ್ಷಣೆ ಕೂಡ ಉಂಟಾಗಿತ್ತು, ಒಂದಷ್ಟು ಜನ ಮೇಲೆ ಹಾನಿ ಕೂಡ ಉಂಟಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಮತ್ತೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಸುಮಾರು 7 ಎಫ್ಐಆರ್ಗಳು ಕೂಡ ದಾಖಲಾಗಿತ್ತು. ಸುಮಾರು 150ಕ್ಕೂ ಹೆಚ್ಚು ಜನರ ಮೇಲೆ ಎಫ್ಐಆರ್ ಕೂಡ ಮಾಡಲಾಗಿದೆ. ಇದೇ ಕಾರಣಕ್ಕಾಗಿ ಯಾರೆಲ್ಲ ಮೇಲೆ ಎಫ್ಐಆರ್ ಗಳನ್ನಾಗಿತ್ತು, ಕೆಲವೊಂದಷ್ಟು ಯೂಟ್ಯೂಬರ್ಗಳಾಗಿರ್ಬೋದು ಮತ್ತೆ ಖಾಸಗಿ ಚಾನಲ್ ಅವರಾಗಿರ್ಬೋದು ಒಂದಷ್ಟು ಸುದ್ದಿಯನ್ನು ಕೂಡ ಪ್ರಸಾರವನ್ನು ಕೂಡ ಮಾಡಿದ್ರು, ವಿಡಿಯೋ ಫುಟೇಜ್ ಗಳನ್ನು ಕೂಡ ಮಾಡಿದ್ರು. ಈ ಒಂದು ಘರ್ಷಣೆ ಸಂದರ್ಭದಲ್ಲಿ, ಆ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ, ಸಂಘರ್ಷದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಯಾರೆಲ್ಲ ಹಲ್ಲೆಯನ್ನ ಮಾಡಿದ್ರು, ಕಾನೂನಿನ ಕೈಗೆ ತೆಗೆದುಕೊಂಡು ಯಾರೆಲ್ಲ ಮಿತಿ ಮೀರಿದ್ರು ಅಂತವರನ್ನ ಶೋಧ ಕಾರ್ಯಾಚರಣೆಗೆ ಕೂಡ ಈಗ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಈಗಾಗಲೇ ಎಫ್ಐಆರ್ ಅನ್ನ ದಾಖಲಿಸಿರುವಂತಹ ಪೊಲೀಸರು ಕೂಡ ಎಲ್ಲೆಲ್ಲಿ ಯಾರ್ಯಾರು ಹೋಗಿದ್ರು ಅವರೆಲ್ಲನೂ ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇನ್ನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ 7 ಎಫ್ಐಆರ್ ಗಳು ಕೂಡ ದಾಖಲಾಗಿದೆ. ಆ ಎಫ್ಐಆರ್ ನಲ್ಲಿ ಒಂದು 150ಕ್ಕೂ ಹೆಚ್ಚು ಜನರನ್ನ ಸೇರಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹೀಗಾಗಿ ಎಫ್ಐಆರ್ ಯಾರ್ಯಾರು ಆಗಿದ್ದಾರೋ, ಯಾರ ಮೇಲೆ ಆಗಿದೆಯೋ ಎಲ್ಲಾ ವಿಡಿಯೋ ಸಾಕ್ಷಿಗಳನ್ನು ಕೂಡ ಕಲೆ ಹಾಕೋದಕ್ಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಇದೇ ಕಾರಣಕ್ಕಾಗಿ ಒಂದಷ್ಟು ಜನ ಕರೆದುಕೊಂಡ್ಬಂದು ವಿಚಾರಣೆಯನ್ನು ಕೂಡ ಮಾಡಿ ಸ್ಪಾಟ್ ಬಾಜರ್ ಮಾಡುವಂತ ಸಾಧ್ಯತೆ ಕೂಡ ಇದೆ. ಈ ಕಾರಣದಿಂದಾಗಿ ಪೊಲೀಸರು ಈಗ ಏನು ಧರ್ಮಸ್ಥಳದ ಪೊಲೀಸರು ಕೂಡ ಏನು ಈಗಾಗಲೇ ಪೊಲೀಸ್ ಠಾಣೆ ಮುಂದೆ ಈಗಾಗಲೇ ಸಾಕಷ್ಟು ಬಂದೋಬಸ್ತನ್ನು ಕೂಡ ಏರ್ಪಡಿಸಿದ್ದಾರೆ. ಮತ್ತೆ ಸಾಕಷ್ಟು ಜನ ಇಲ್ಲಿಗೆ ಬರುವಂತ ಸಾಧ್ಯತೆ ಕೂಡ ಇದ್ದು ಇನ್ನು ಹೆಚ್ಚಿನ ಬಿಗಿ ಬಂದೋಬಸ್ತನ್ನು ಕೂಡ ಧರ್ಮಸ್ಥಳ ಪೊಲೀಸ್ ಠಾಣೆ ಮುಂದೆ ಕೂಡ ಏರ್ಪಡಿಸಿದ್ದಾರೆ. ಈ ಕಾರಣದಿಂದಾಗಿ ಧರ್ಮಸ್ಥಳದಲ್ಲಿ ಒಂದಷ್ಟು ಇವತ್ತು ಕೂಡ ಬಿಗುವಿನ ವಾತಾವರಣ ಸೃಷ್ಟಿಯಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ 150ಕ್ಕೂ ಹೆಚ್ಚು ಜನರ ಮೇಲೆ ಎಫ್ಐಆರ್ ಆಗಿರೋದ್ರಿಂದ ಅವರು ಕೂಡ ಒಂದ್ ಕಡೆ ಬರ್ತಾರೆ. ಮತ್ತೆ SIT ಅವರು ಕೂಡ 10ನೇ ದಿನದ ಶೋಧ ಕಾರ್ಯಾಚರಣೆ ಕೂಡ ಮಾಡ್ತಾರೆ. ಮತ್ತೆ ಅದೇ ರೀತಿಯಲ್ಲಿ ಕೂಡ ಕೆಲವೊಂದಷ್ಟು ಜನ ಹೇಳಿಕೆಗಳನ್ನು ಕೂಡ ಮಾಡ್ತಾರೆ. ಒಂದಷ್ಟು ಜನ ಯೂಟ್ಯೂಬರ್ಗಳು ಕೂಡ ಧರ್ಮಸ್ಥಳ ಅದೇ ರೀತಿ ಕೂಡ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ ಅವಹೇಳನಕಾರಿ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಮಾಡಿದ್ರೆ, ಅದು ಕೂಡ ದೂರು ಕೂಡ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟನ್ನು ಕೂಡ ಸಾಕ್ಷಿಗಳನ್ನ ಕೊಡಿ ಮತ್ತೆ ದೂರನ್ನು ಕೂಡ ಕೊಡಿ ಅಂತ ಪೊಲೀಸರು ಕೂಡ ಅವಕಾಶ ಕೊಟ್ಟರಿಂದ ಧರ್ಮಸ್ಥಳದಲ್ಲಿ ಬಂದು ಒಂದಷ್ಟು ದೂರನ್ನು ಕೂಡ ಸಾಧ್ಯವಾಗುವಂತ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆ ಅದೇ ರೀತಿ ಕೂಡ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕೂಡ ಮುಂದೆ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ಕ್ಯಾಮರಾಮನ್ ಜಯಂತ್ ಜೊತೆ ಮಲ್ಲಂಡಳ್ಳಿ ಶಶಿಧರ್, ಮಂಗಳೂರು.